ನ್ಯೂಸರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಮೊದಲನೇ ಸುದ್ದಿ, ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಇವತ್ತಿಗೆ 1 ವರ್ಷ ಆಗ್ತಾ ಇದೆ. ಸಿದ್ದು ಡಿಕೆಶಿ ಜುಗಲ್ಬಂದಿಯಲ್ಲಿ 1 ವರ್ಷ ಪೂರ್ಣ ಆಗಿದೆ. ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಕಾಂಗ್ರೆಸ್ ಏನ್ ಬಂತು, 1 ವರ್ಷವನ್ನ ಪೂರೈಸಿದೆ. ವರ್ಷ ಪೂರೈಸಿದ ಸರ್ಕಾರದ ಸಂಭ್ರಮಕ್ಕೆ ನೀತಿ ಸಂಹಿತೆ ಅಡ್ಡಿಯಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇದೆ. ಹಾಗಾಗಿ ಸದ್ಯಕ್ಕಂತೂ ವರ್ಷ ಪೂರೈಸಿದ ಸಂಭ್ರಮಾಚರಣೆ ಕಾಂಗ್ರೆಸ್ ಪಾಲಿಗಿಲ್ಲ. ಆದರೆ 1 ವರ್ಷದಲ್ಲಿ ಈ ಸರ್ಕಾರ ಸಾಧಿಸಿದ್ದೇನು, ಎಲ್ಲಿ ಎಡವಿತು, ಪಂಚ ಗ್ಯಾರಂಟಿಯ ಆಶ್ವಾಸನೆಯನ್ನ ಈಡೇರಿಸುವಲ್ಲಿ ಯಶಸ್ವಿ ಆಯ್ತಾ? ಸಿದ್ದು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಸಹಜವಾಗಿ ಬಿಜೆಪಿ ಆರೋಪಿಸ್ತಾ ಇದೆ. ಜೊತೆಗೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ನಿರ್ಧರಿಸಿದೆ. ಆರ್ ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ದೂರು ಕೊಡುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಪರ ವಿರೋಧ ಎರಡೂ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆ ಬಹಳ ದೊಡ್ಡ ಬಲ ತಂದು ಕೊಟ್ಟಿತ್ತು, ಆದರೆ ಅದು ಈಗ ಅದೇ ರೀತಿಯಾದಂತಹ ಅಭಿಪ್ರಾಯವನ್ನು ಉಳಿಸ್ಕೊಂಡಿದೆಯಾ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಆಗುತ್ತೆ. 1 ವರ್ಷದ ಅದರ ಸಾಧನೆ ಏನು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಬಿಜೆಪಿ ಈಗ ಪ್ರಮುಖವಾಗಿ ಒಂದು ಅಸ್ತ್ರವನ್ನು ಇಟ್ಕೊಂಡಿರುವಂಥದ್ದು, ಅದು ಸಿದ್ದು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಎಲ್ಲೂ ಕೂಡ ಅಲ್ಲಿ ಪಂಚ ಗ್ಯಾರಂಟಿ ಆಶ್ವಾಸನೆಯನ್ನು ಈಡೇರಿಸುವ ವಿಚಾರ ಒಂದು ಕಡೆ, ಆದರೆ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ ಅಂತ ಇದೆ. ಪ್ರಶಾಂತ್, ಯಾವುದೇ ಒಂದು ಸರ್ಕಾರ 1 ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ನಮಗೆ ತಿಳಿಪಡೆಯುತ್ತೆ. ಅಂದರೆ ಹೇಗೆ ನಡ್ಸ್ಕೊಂಡು ಹೋಯಿತು ಅಂತ ಅನ್ನೋದು, ಜೊತೆಗೆ ಯಾವ ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿದೆಯೋ ಆ ಸರ್ಕಾರ ಅದನ್ನು ಈಡೇರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಮೂಡುತ್ತೆ. ಆದರೆ ಈಗ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡದಾದಂಥ ಒಂದು ಪ್ರಶ್ನೆ ಇದೆ. ಅದನ್ನು ಬಿಜೆಪಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. 1 ವರ್ಷದ ಕಾಂಗ್ರೆಸ್ ಸರ್ಕಾರ ಹೇಗೆ ನೋಡ್ತೀರಿ? ಪ್ರತಿಮಾ, ನೋಡಿ, ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸರ್ಕಾರ ಕರ್ನಾಟಕದಲ್ಲಿ ಬಂತು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದು ರೀತಿಯ ಶಿಥಿಲಾವಸ್ಥೆಯಲ್ಲಿ ತಲುಪಿತ್ತು. 23 ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧವೇ ಬಂಡೆದ್ದಿದ್ದರು. ಕಾಂಗ್ರೆಸ್ಗೆ ಸತತ ಸೋಲಿನ ಮೇಲೆ ಸೋಲು ಉಂಟಾಗ್ತಾಯಿತ್ತು. ಗುಜರಾತ್, ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಶಃ ಬರಗಾಲ ಅನುಭವಿಸ್ತಾ 2 ದಶಕಗಳು ಕಳೆದು ಹೋದವು. ಆಗ ಕರ್ನಾಟಕ ಒಂದು ರೀತಿಯಲ್ಲಿ ಆಮ್ಲಜನಕದ ರೂಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಬಂತು. ಯಾಕಂದರೆ ಏನೇ ಚರ್ಚೆಗಳನ್ನು ನಡೆಸಿದ್ರು, ವಿಶ್ಲೇಷಣೆಗಳನ್ನು ನಡೆಸಿದ್ರು, ಕಾಂಗ್ರೆಸ್ ಹೇಗೆ ಸೋಲ್ತಾ ಇದೆ, ಯಾಕೆ ಸೋಲ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಆದರೆ ಹಿಯರ್ ಎವ್ರಿಥಿಂಗ್ ವೆಂಟ್ ರೈಟ್. ಬಿ ಜೆ ಪಿ ಸರ್ಕಾರದ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಇತ್ತು. ಇಲ್ಲಿ ಇಬ್ಬರು ಪ್ರಬಲ ನಾಯಕರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮಾಸ್ ಲೀಡರ್ಗಳಾಗಿ ಹೊರಹೊಮ್ಮತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರ ಒಂದು ಭರ್ಜರಿ ಬಹುಮತದೊಂದಿಗೆ ಬಂತು. 135-136 ಸ್ಥಾನಗಳನ್ನು ಪಡೆಯುವುದು ಸುಲಭದ ಮಾತಾಗಿರಲಿಲ್ಲ ಕರ್ನಾಟಕದಲ್ಲಿ. ಬಂದ ನಂತರ 5 ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆಯನ್ನು ನೀಡಿ ಬಂದಿತ್ತು. ಅದರಲ್ಲಿ ಹೆಚ್ಚು ಕಡಿಮೆ 4 ಗ್ಯಾರಂಟಿಗಳು, ಯುವ ನಿಧಿಯೊಂದನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅನುಷ್ಠಾನಗೊಳಿಸಿದೆ. ನನಗನ್ಸುತ್ತೆ ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಸಾಮರ್ಥ್ಯ ಅಂದರೆ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ಇಲ್ಲ ನಾವು ಡಿಲೇ ಮಾಡ್ತೀವಿ, ಹಣ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಅದಕ್ಕೆ ಬಹುಶಃ ಲೋಕಸಭಾ ಚುನಾವಣೆಯ ಕಾರಣದಿಂದ ಅದೊಂದು ಕಾಂಗ್ರೆಸ್ ಸರ್ಕಾರದ ಸಾಮರ್ಥ್ಯ ಅಂತ ಅನಿಸುತ್ತೆ. ಎರಡನೇ ಸಾಮರ್ಥ್ಯ ನನಗನ್ನಿಸ್ತಾ ಇರತಕ್ಕಂಥದ್ದು, ಬಹಳ ಕಡಿಮೆ ಸಲ ಕಾಂಗ್ರೆಸ್ನಲ್ಲಿ ಹೀಗಾಗತ್ತೆ, ಸರ್ಕಾರವೂ ಇದೆ, ಪಕ್ಷವೂ ಗಟ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಸಿದ್ದರಾಮಯ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಜನಪ್ರಿಯರಾಗಿದ್ದರೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈಸ್ ವೆರಿ ಎಫಿಷಿಯೆಂಟ್. ಹಾಗಾಗಿ ಕಾಂಗ್ರೆಸ್ನ ಸಂಘಟನೆ ಕೂಡ ಸರ್ಕಾರ ಇದ್ದಾಗ ಗಟ್ಟಿತನವನ್ನು ತೋರಿಸ್ತಾ ಇದೆ. ಮೂರನೇ ಸಂಗತಿ ನನಗನ್ನಿಸ್ತಕ್ಕಂಥದ್ದು, ವಿಪಕ್ಷಗಳ ಬಳಿ ನೋಡಿ, ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ ಮೇಲೆ ಬಿ ಜೆ ಪಿಯ ಬಳಿ ಮಾಸ್ ಲೀಡರ್ಗಳಿಲ್ಲ. ಬಿ ಜೆ ಪಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಯಾವತ್ತಿಗೂ ಇರುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಒಳ ಜಗಳ ಇದೆ, ತಳಮಳ ಇದ್ದರೂ ಕೂಡ ಇಬ್ಬರು ನಾಯಕರು ಹೇಗೋ ಒಂದು ವರ್ಕಿಂಗ್ ರಿಲೇಷನ್ಸನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸುದ್ದಿಗಳಿವೆ, ಇಲ್ಲ ನಾಳೆ ಏನಾಗುತ್ತೋ, ಡಿ ಕೆ ಶಿವಕುಮಾರ್ ಒಡೆದು ಹೋಗ್ತಾರೆ, ಅವರು ಒಡೆದು ಹೋಗ್ತಾರೆ, ಸುದ್ದಿಗಳು ಬರ್ತಾ ಇರ್ತವೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಲೆಕ್ಷನ್ಸ್, ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಪಾಲಿಸೀಸ್, ಇಬ್ಬರು ನಾಯಕರು ಗಟ್ಟಿಯಾಗಿ ಒಟ್ಟಾಗಿ ನಿಲ್ತಿದ್ದಾರೆ. ಆದರೆ ಈ ಸರ್ಕಾರದ ದೌರ್ಬಲ್ಯ ಏನು ಅಂತ ನಾನು ಕೇಳಿದರೆ, ನೋಡಿ, ಅನೇಕ ಬಾರಿ ಸಾಮರ್ಥ್ಯವೇ ದೌರ್ಬಲ್ಯ ಆಗಿರುತ್ತೆ. ಗ್ಯಾರಂಟಿ ಹೇಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ಸಾಮರ್ಥ್ಯವೋ
ಅದು ದೌರ್ಬಲ್ಯವೂ ಕೂಡ ಹೌದು. ಯಾಕಂದರೆ ಇಡೀ ಸರ್ಕಾರದ ಫೋಕಸ್ ಏನಿದೆ ಸೀಮಿತವಾಗಿ ಗ್ಯಾರಂಟಿಗಳ ಮೇಲಿದೆ. ಜೊತೆಗೆ ಈ ಅನುದಾನದ ವಿಚಾರಕ್ಕೆ ಅಂದ್ರೆ ಬೇರೆ ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾ ಇಲ್ಲ, ಅದು ಮೈನಸ್ ಆಗಿದೆ ಅನ್ನೋದು. ಅಂದರೆ ಗ್ಯಾರಂಟಿ ಹೇಗೆ ಸಾಮರ್ಥ್ಯವೋ ನೀವು ಬೇರೆ ರೋಡ್ಗಳಿಗೆ ದುಡ್ಡು ಕೊಡ್ಲಿಕ್ಕೆ ಇರೋ ಹತ್ರ ಹಣ ಇಲ್ಲ, ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಎಷ್ಟು ದಿನ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತಿರೋ ಅಷ್ಟು ದಿನ ನೀವು ಅಭಿವೃದ್ಧಿಯನ್ನು ಬ್ಯಾಕ್ ಸೀಟ್ನಲ್ಲಿ ಹಾಕಬೇಕಾಗತ್ತೆ. ಅದು ಎಷ್ಟು ದಿನ ತಾಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ ಅದು ಈ ಕಾಂಗ್ರೆಸ್ ಸರ್ಕಾರದ ಪ್ರಮುಖವಾಗಿರ್ತಕ್ಕಂಥ ದೌರ್ಬಲ್ಯ. ಎರಡನೇದು ನನಗನ್ಸುತ್ತೆ ಗ್ಯಾರಂಟಿ ಬಿಟ್ಟರೆ ಕಾಂಗ್ರೆಸ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಆಫರ್. ಏನಿದೆ ಈಗ ಸಿದ್ದರಾಮಯ್ಯರದೊಂದು ಸ್ಟೈಲ್ ಇದೆ, ಅನುದಾನ ಕೇಂದ್ರ ಕೊಟ್ಟಿಲ್ಲ, ನೀರಾವರಿ ಈಗ ಮೇಕೆದಾಟು ಪಾದಯಾತ್ರೆ ನಡೆಸಿದ್ದು ಡಿ ಕೆ ಶಿವಕುಮಾರ್, ಯಾರು ಕೇಂದ್ರ ಪಾಸ್ ಮಾಡ್ತಾ ಇಲ್ಲ. ಅಂದ್ರೆ ಜನ ಎಷ್ಟು ದಿನ ಅಂತ ಬ್ಲೇಮ್ ಗೇಮ್ ಅನ್ನ ಒಪ್ಕೊಳ್ತಾರೆ ಅದು ಚುನಾವಣೆಯ ಹೊಸ್ತಿಲಲ್ಲಿ ನಿಮಗೊಂದು ನರೇಟಿವ್ ಸೆಟ್ ಆಗಿ. ಆದರೆ ಐ ಡೋಂಟ್ ಥಿಂಕ್ ಆ ನರೇಟಿವ್ ಇಂದ ವೋಟ್ಗಳು ಬರ್ತಾ ಇವೆ ಅಂತಿಲ್ಲ, ಗ್ಯಾರಂಟಿಯಿಂದ ವೋಟ್ ಬರ್ತಾ ಇವೆ. ಬಟ್ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಲಾಟೆ ಅಥವಾ ಅದರ ಒಂದು ತಿಕ್ಕಾಟವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಏನು ತಮಿಳುನಾಡು ಮಾದರಿಯಲ್ಲಿ ನಡೀತಾ ಇದೆ, ಅದು ಎಷ್ಟು ಸಸ್ಟೇನ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಇನ್ನೊಂದು ನನಗನ್ಸಿರೋ ಪ್ರಕಾರ ಈಗೇನು 1 ವರ್ಷದ ಸಂಭ್ರಮಾಚರಣೆ ಇರಲಿ ಏನೇ ಇರಲಿ, ಅಂತಿಮವಾಗಿ ಈ ಕಾಂಗ್ರೆಸ್ ಸರ್ಕಾರದ 1 ವರ್ಷದ ಸಾಧನೆ ಏನು ಅಂತಕ್ಕಂಥದ್ದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಇವತ್ತು ಗೊತ್ತಾಗುತ್ತೆ. ಯಾಕಂದರೆ ಈ ಸರ್ಕಾರದ ಲೆಜಿಟಿಮಸಿ ಅಂತರೂ ಬಿಡಿ 135 ಶಾಸಕರಿದ್ದಾರೆ, ಆದರೆ ಈ ಸರ್ಕಾರ ಜನಪ್ರಿಯತೆ ಇದೆಯೋ, ಈ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ, ಈ ಸರ್ಕಾರದ ಬಗ್ಗೆ ಜನ ಖುಷಿ ಇದ್ದಾರಾ ಅಥವಾ ಖುಷಿ ಇಲ್ವೋ, ಅದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಒಂದು ಅಭಿವೃದ್ಧಿ ವಿಚಾರ, ಗ್ಯಾರಂಟಿ ವಿಚಾರ ಆದರೆ ಮತ್ತೊಂದು ಇತ್ತೀಚೆಗಿನ ಬೆಳವಣಿಗೆ, ಜೊತೆಗೆ ಬಿಜೆಪಿ ಕೂಡ ಅದನ್ನೇ ಪ್ರಮುಖವಾಗಿ ಆರೋಪಿಸ್ತಾ ಇದೆ, ಕಾನೂನು ಸುವ್ಯವಸ್ಥೆ. ಅಂದರೆ ಕೊಲೆಗಳಾಗ್ತಾ ಇರುವಂಥದ್ದು, ಜೊತೆಗೆ ಸಾಕಷ್ಟು ಅಪರಾಧ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು. ಈ ಜನ ಹೇಗೆ ನೋಡಬಹುದು? ಕೇವಲ ಇದು ಬಿಜೆಪಿಯ ಮಟ್ಟಿಗೆ ಮಾತ್ರ ಒಂದು ಅಸ್ತ್ರ ನೋಡಿ. ವಿಪಕ್ಷಗಳು ಅದನ್ನು ಈಗ ಹುಬ್ಬಳ್ಳಿಯಲ್ಲೇ 2 ಘಟನೆಗಳು ನಡೆದವು ಬ್ಯಾಕ್ ಟು ಬ್ಯಾಕ್. ನನಗನ್ಸುತ್ತೆ ನೋಡಿ, ಕಾನೂನು ಸುವ್ಯವಸ್ಥೆ ಏನು ಭಾಳ ದೊಡ್ಡ ಸಮಸ್ಯೆ ಕರ್ನಾಟಕದಲ್ಲಿದೆ ಅಂತ ನನಗೆ ಅನ್ಸಲ್ಲ. ನಿಮಗೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದೇ ರೀತಿಯ ಸಮಸ್ಯೆಗಳಿವೆ. ಮಹಾನಗರಗಳು ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಇವತ್ತಿನ ಒಟ್ಟಾರೆ ಜನಮಾನಸದಲ್ಲಿ ಕ್ರೈಮ್ ಬಗ್ಗೆ ಏನೊಂದು ರೀತಿಯಾಗಿರ್ತಕ್ಕಂಥ ಇದಿದೆ, ಅದು ಕರ್ನಾಟಕದಲ್ಲೂ ಇದೆ. ಆದರೆ ಸಮಸ್ಯೆ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಥವಾ ಗೃಹ ಸಚಿವರ ರೆಸ್ಪಾನ್ಸ್. ಅಲ್ಲೆಲ್ಲೋ ಸಮಸ್ಯೆ ಇದೆ. ಇದನ್ನು ಮ್ಯಾಕ್ರೋ ಲೆವೆಲಲ್ಲಿ ಬಿ ಜೆ ಪಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು ಕೂಡ ರಿಸ್ಪಾನ್ಸ್, ಈಗ ಹುಬ್ಬಳ್ಳಿ ಘಟನೆಗೆ ಸೀಮಿತವಾಗಿ ನೋಡಿದಾಗ ಅಲ್ಲಿನ ಪೊಲೀಸ್ ಕಮಿಷನರ್ ರೆಸ್ಪಾನ್ಸ್ ಏನಿತ್ತು, ಅಲ್ಲಿನ ಗೃಹ ಸಚಿವರ ರೆಸ್ಪಾನ್ಸ್ ಏನಿತ್ತು, ಒಂದು ರೀತಿ ಆಯಾ ಭಾಗದಲ್ಲಿ ಸರಿಯಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಹಾಕೋದ್ರಿಂದ ಹಿಡಿದು ಸರ್ಕಾರದ ಲ್ಯಾಕ್ಲಸ್ಟರ್ ರಿಯಾಕ್ಷನ್ ಕೂಡ ಇಂಥ ಘಟನೆಗಳಿಗೆ ಇಂಬು ನೀಡುತ್ತೆ. ನನಗನ್ಸುತ್ತೆ ಹುಬ್ಬಳ್ಳಿಯ ಘಟನೆಗಳಿಗೆ ಈಗ ಅಲ್ಲಿನ DCP ಕ್ರೈಮ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ, ಆದರೆ ಗೃಹ ಸಚಿವರು ಇಲ್ಲಿಯವರೆಗೆ ಹುಬ್ಳಿಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಇವತ್ತೇನೋ ಹುಬ್ಳಿಗೆ ಹೋಗ್ತಾ ಇದ್ದಾರೆ, ನಿನ್ನೆ ಹೋಗಿದ್ರು, ಇವತ್ತು ಹೋಗ್ತಾ ಇದ್ದಾರೆ. ಅಂದರೆ ನಿಮಗೆ ಗೃಹ ಸಚಿವರಾಗಿ ಒಂದು ಮಹಾನಗರದಲ್ಲಿ ಈ ಮಟ್ಟದ ಕ್ರೈಮ್ಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತಾ? ನೇಹಾ ಮರ್ಡರ್ ಟೈಮ್ನಲ್ಲೂ ಕೂಡ ಅದೇ ಒಂದು ಪ್ರಶ್ನೆ ಎದ್ದೇಳಿ, ಕಾನೂನು ಸುವ್ಯವಸ್ಥೆ ಬಿದ್ದಿದೆ ಅಂತಕ್ಕಂಥದ್ದನ್ನು ಹೇಳಬಹುದು. ನನಗನ್ಸುತ್ತೆ ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಇದೊಂದು ರೀತಿಯ ಸಾಂಕ್ರಾಮಿಕ ರೂಪದಲ್ಲಿ ನಿಮ್ಗೆ ಆ ರೀತಿಯ ಸುದ್ದಿಗಳು ಬರ್ತಾ ಇರ್ತವೆ. ಆದರೆ ವಾಟ್ ಈಸ್ ದ ರೆಸ್ಪಾನ್ಸ್ ಆಫ್ ದಿ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ನೀವು ಬ್ಯೂರೋಕ್ರಸಿ ಮೇಲೆ ಯಾವ ರೀತಿಯ ಬ್ಯೂರೋಕ್ರಸಿಗಳನ್ನು ಎಲ್ಲಿ ಪ್ಲೇಸ್ ಮಾಡ್ತೀರಿ ಅಂತಕ್ಕಂಥದ್ದು ಮುಖ್ಯ. ನನಗನ್ಸುತ್ತೆ ಈ ಘಟನೆಗಳಿಗೆ ಮೂಲ ಕಾರಣ ಹೇಳೋದು ಪ್ರತಿಮಾ, ದುಡ್ಡು ತೆಗೆದುಕೊಂಡು ಈ ಪೊಲೀಸ್ ಟ್ರಾನ್ಸ್ಫರ್ಸ್ ಏನು ನಡೆಸ್ತಾರಲ್ಲ, ಯಾರ್ಯಾರನ್ನು ಮೊದಲೆಲ್ಲ ಏನಿರ್ತಿತ್ತು, ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು. ಈಗ ಹುಬ್ಳಿಯಲ್ಲೇ ಒಂದು 2-3 ಆಫೀಸರ್ಸ್ಗಳು ಈ ರೀತಿ ಇರ್ತಿದ್ರು. ನಂಗೆ ನೆನಪಿದೆ, ಪೆಮ್ಮಯ್ಯ, ವಿಜಯ್ ಡಂಬಾಳ್, ಸುಲಭೇಶ್ವರಪ್ಪ, ಯಾವ ರೀತಿಯ ಇತ್ತೀಚೆಗೆ ಅಕಾಲಿ ಮಿರ್ಚಿ ಅಂತಕ್ಕಂಥ ಇನ್ಸ್ಪೆಕ್ಟರ್ಗಳು,
ಅವರು ಒಂದು ಪ್ರತಾಪನ್ ಒಂದು ರೀತಿಯ ಟೆರರನ್ನು ಹುಬ್ಳಿಯಲ್ಲಿ ಮೇಂಟೈನ್ ಮಾಡ್ತಿದ್ರು, ಅದು ಸಾಕಿತ್ತು ಎಸ್ ಕಾನೂನು ಸುವ್ಯವಸ್ಥೆನ ಕಾಪಾಡಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಯಾರೋ ಆಫೀಸರ್ ಬರ್ತಾರೆ, ಒಂದು ವರ್ಷ ಇರ್ತಾರೆ ಮತ್ತೆ ಹೋಗ್ತಾರೆ, ಅವ್ರಿಗೂ ಆ ಹುಬ್ಳಿಗೂ ಏನು, ನಾನು ಹುಬ್ಳಿ ಅಂತ ಹೇಳ್ತಾ ಇಲ್ಲ, ಎಸ್ ಓವರ್ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ಲಿಕ್ಕೆ ಮೂಲ ಕಾರಣ ಬರೀ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ ನಾನು. ಈ ಪೊಲಿಟಿಕಲ್ ಪಾರ್ಟಿಗಳು ಹಣ ತೆಗೆದುಕೊಂಡು ಒಂದು ವರ್ಷದ ಮಟ್ಟಿಗೆ ಯಾರೋ MLA ಹೇಳ್ತಾರೆ, ಯಾರನ್ನೋ ತರ್ತಾರೆ, ಅವ್ರವ್ರ ಜಾತಿಯವ್ರನ್ನ ತರ್ತಾರೆ, ಅವ್ರಿಗೂ ಆ ಕಾನೂನು ಸುವ್ಯವಸ್ಥೆಗೂ ಏನೂ ಸಂಬಂಧ ಇರಲ್ಲ, ಅವ್ರಿಗೆ ಇಂಟ್ರೆಸ್ಟು ಇರಲ್ಲ ಅಲ್ಲಿರಲಿಕ್ಕೆ. ಜನಕ್ಕೊಂದು ಅಭಯ ಮೂಡಿಸುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಬಹುಶಃ ಅಲ್ಲಿ ಎಡುತ್ತಾ ಅಥವಾ ಅದನ್ನ ಬಿಜೆಪಿ ಬಂಡವಾಳ ಮಾಡ್ಕೊಳ್ಳುತ್ತದೆ. ಇದೊಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಮುಖ್ಯ ಕಾರಣ ರೆಸ್ಪಾನ್ಸ್. ಎಕ್ಸಾಕ್ಟ್ಲಿ. ನೋಡಿ, ಘಟನೆ ನಡೆಯೋದನ್ನ ಎಷ್ಟರ ಮಟ್ಟಿಗೆ ತಡೀಲಿಕ್ಕಾಗತ್ತೆ ಅದು ಇನ್ನೊಂದು ಭಾಗ, ಅದು ಇನ್ನೊಂದು ಚರ್ಚೆಯ ಭಾಗ. ಆದರೆ ಘಟನೆ ನಡೆದಾಕ್ಷಣ ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡ್ರು, ಜನರಿಗೆ ಅಭಯ ನೀಡುವ ದೃಷ್ಟಿಯಿಂದ ಅದು ಮುಖ್ಯ ಆಗುತ್ತೆ. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.